ಕೊಬ್ಬರಿ ಕಡ್ಡಿಗೆ ಬೇಕಾಗಿರೋ ಸಾಮಾನುಗಳು ಎಲ್ಲ ಹೇಳ್ತೀನಿ. ಇದು ಮೆಜರಿಂಗ್ ಕಪ್, ಇದು ಅಕ್ಕಿ ಹಿಟ್ಟು ಅಂದ್ರೆ ಇದನ್ನ ನಾವು ತೊಳೆದ್ಬಿಟ್ಟು ಒಣಗಿಸಿ ಹುರಿದು ಇಟ್ಕೊಂಡಿರೋದು. ಇದು ಅಕ್ಕಿ ಹಿಟ್ಟು 2 ಕಪ್ಪು ಅಕ್ಕಿ ಹಿಟ್ಟಿದ್ರೆ 1 ಕಪ್ಪು ಊರ್ಗಡ್ಲೆ, ಆಮೇಲೆ ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇದಿಷ್ಟನ್ನು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಮಿಕ್ಸಿಗೆ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಇದು ಆಮೇಲೆ ಕೊಬ್ಬರಿನ ಇವೆರಡನ್ನು ಪುಡಿ ಮಾಡ್ಕೊಂಡು ಬರೋಣ ಮಿಕ್ಸಿ. ಇದನ್ನ ಪುಡಿ ಮಾಡ್ಕೊಂಬಂದೆ ನೋಡಿ. ಈಗ ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೀರ್ ಕಾಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ನೀರಿಗೆ ಉಪ್ಪು ಹಾಕ್ಬಿಡೋಣ. ಅಮ್ಮ ಇದ್ಯಾಕೆ ಈ ತರ ಆಗ್ತಾ ಇದೆಯಾ? ಬಿಸಿನೀರ್ನೇ ಹಿಟ್ಟಿಗೆ ಹಾಕಿ ಕಲ್ಸ್ಕೋಬಹುದಲ್ಲ? ಗೊತ್ತಿರಲ್ಲ, ಹೊಸದಾಗಿ ಕಲಿತಾ ಇರ್ತಾರಲ್ಲ ಅವ್ರಿಗೆ ಈಸಿ ಆಗ್ಲಿ ಅಂತ ಈ ತರ ತೋರಿಸ್ತಾರೆ. ಆಫ್ ಮಾಡಿ ತುಪ್ಪ ಹಾಕ್ಬೇಕು. ನೋಡು, ಇಷ್ಟು ತುಪ್ಪ ಹಾಕಿದ್ರೆ ಸಾಕು. ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ತಣ್ಣಗಾಯ್ತು. ತಣ್ಣಗಾದ್ಮೇಲೆ ಕಲಿಸ್ಬೇಕು. ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು. ಜಾಸ್ತಿ ದಪ್ಪನೂ ಇರಬಾರ್ದು, ತೀರಾ ಸಣ್ಣಕ್ಕೂ ಇರಬಾರ್ದು. ಮೀಡಿಯಮ್ ಆಗಿ ಇಷ್ಟು ತಗೊಂಡು ಒಂದು ಕಡ್ಲಿ ಕಾಳಾಗಿತ್ತು ಸ್ವಲ್ಪ ಹೆಚ್ಚಿಗೆ, ಕಡ್ಲಿ ಕಾಳು ಇಷ್ಟು ತಗೊಂಡು ಹಿಂಗೆ ಅಂದ್ಬಿಟ್ರೆ ಈ ತುದಿಗೆ ಶಾರ್ಪ್ ಆಗಿ ಬರ್ತವೆ. ಚೆನ್ನಾಗಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ ಅನ್ಸುತ್ತೆ. ಇವನ್ನ ಹಾಕ್ತೀನಿ ನೋಡಿ, ಚಿಕ್ಕದ್ ಮಾಡ್ಕೊಂಡು. ಹಪ್ಪಳಗಳು, ಪುಳಿಹೋರೆ, ಉಪ್ಪಿಟ್ಟುಗಳು, ವಾರ ಪಾಯಸಗಳು, ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು. ಇಷ್ಟು ಕಲರ್ ಬಂದ್ರೆ ಕೆಂಪು ಆದ್ಮೇಲೆ ತೆಗೆದುಕೊಂಡಿತನೆಗೆ ಬಂದು